30 ವರ್ಷದಿಂದ ಪಂಪಾಪತಿ ಕಾಲದಿಂದನೂ ಅಲ್ಪಸಂಖ್ಯಾತರು ಕೊಡಬೇಕು ಅಂತಾನೆ ಬಂದಿದ್ದಾರೆ. ಈಗ ಒಂದು ಕಾಲ ಬಂದಿದೆ, ಅಲ್ಪಸಂಖ್ಯಾತರು ಕೊಡಲಿ, ಗೆಲ್ತಾರೋ ಸೋಲ್ತಾರೋ ಮತ್ತು ಎಲೆಕ್ಷನ್ ಚುನಾವಣೆ ಆದಮೇಲೆ ನಾವು 100% ಗೆಲ್ತೀವಿ. ನಿನ್ನೆ ಮಲ್ಲಿಕಾರ್ಜುನ್ ಅವರೆಲ್ಲ ಹೇಳಿದಾರಲ್ಲ ನಮ್ಮ ಜಮೀರ್ ಅಹಮದ್ ಬಗ್ಗೆ, ಅದಕ್ಕೆ ನಾನು ಖಂಡನೆ ಮಾಡ್ತೀನಿ. ಅವರೊಬ್ಬ ರಾಷ್ಟ್ರೀಯ ನಾಯಕ, ರಾಜ್ಯ ನಾಯಕ, ಅಲ್ಪಸಂಖ್ಯಾತರ ಪರಮೋಚ್ಚ ನಾಯಕ ಆತ. ಅವರೊಬ್ಬ ಮಂತ್ರಿಯಾಗಿ ಈ ನಮೂನಿ ಲ್ಯಾಂಗ್ವೇಜ್ ಯೂಸ್ ಮಾಡಬಾರ್ದು. ನಾವು ನಮಗೆ ಕೊಡಲೇಬೇಕು ಅಂತ ನಮ್ಮ ಹಕ್ಕು, ನಾವು ಬೇಡಿಕೆ ಇಡ್ತಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಈ ಕ್ಷೇತ್ರದಲ್ಲಿ ಅಹಿಂದ ವರ್ಗದವರು ಮತ್ತು ಮೈನಾರಿಟೀಸ್ ಅವರಿಗೆ ಒಂದು ಟಿಕೆಟು ಕೊಟ್ಟಿಲ್ಲಪ್ಪ. ಯಾಕೆ? ಮುಸ್ಲಿಮ್ಸ್ 86,000 ಜನಸಂಖ್ಯೆ ಇದ್ದು ಅವರು ಕೇಳ್ತಾ ಇರೋದು ಟಿಕೆಟ್ ತಪ್ಪ. ಬರೇ ಸಿಮೆಂಟ್ ರೋಡ್ ಮಾಡಿದ್ರೆ ಅಲ್ಲ, ಅಭಿವೃದ್ಧಿ ಏನಾಗಿದೆ? ಒಂದ್ ಕಾಲೇಜ್ ಇಲ್ಲ, ಒಂದ್ ಹಾಸ್ಪಿಟಲ್ ಇಲ್ಲ. ಟಿಕೆಟ್ ಕೊಟ್ಟಿ ಬರೇ ಕುಂದ್ರದಲ್ರಿ, ಗೆಲ್ಲಿಸ್ಕೊಂಡಿ ಹೋಗ್ಬೇಕು. ಹೋಗಿ ಬಿಟ್ರು ಅವ್ರ ಮಕ್ಕಳು ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ರೀತಿಯ ಪಾಠವನ್ನು ಅವರಿಗೆ ಕಲಿಸುತ್ತೇನೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಲ್ಪಸಂಖ್ಯಾತರ ಕ್ಷೇತ್ರ, ಅಲ್ಪಸಂಖ್ಯಾತರ ಅತಿ ಹೆಚ್ಚು, ಆಮೇಲೆ ಅಹಿಂದ ಮತದಾರರಿರುವ ಕ್ಷೇತ್ರ. 30 ವರ್ಷದಿಂದ ಪಂಪಾಪತಿ ಕಾಲದಿಂದನೂ ಅಲ್ಪಸಂಖ್ಯಾತರು ಕೊಡಬೇಕು ಅಂತಾನೆ ಬಂದಿದ್ದಾರೆ. ಈಗ ಒಂದು ಕಾಲ ಬಂದಿದೆ, ಅಲ್ಪಸಂಖ್ಯಾತರು ಕೊಡಲಿ, ಗೆಲ್ತಾರೋ ಸೋಲ್ತಾರೋ ಮತ್ತು ಎಲೆಕ್ಷನ್ ಚುನಾವಣೆ ಆದಮೇಲೆ ನಾವು 100% ಗೆಲ್ತೀವಿ. 100% ಗೆಲ್ತೀವಿ. 90,000 ಜನ ಮತದಾರರಿದ್ದೀವಿ ನಾವು. ಆಮೇಲೆ ಅಹಿಂದ ಮತದಾರರು ನಮ್ಮ ಜೊತೆಗಿದ್ದಾರೆ. ನಮಗೆ ಟಿಕೆಟ್ ಬೇಕು, ನಾವು ಗೆಲ್ತೀವಿ. ಆಮೇಲೆ ನಿನ್ನೆ ಮಲ್ಲಿಕಾರ್ಜುನ್ ಅವರೆಲ್ಲ ಹೇಳಿದಾರಲ್ಲ ನಮ್ಮ ಜಮೀರ್ ಅಹಮದ್ ಬಗ್ಗೆ, ಅದಕ್ಕೆ ನಾನು ಖಂಡನೆ ಮಾಡ್ತೀನಿ. ಅವರೊಬ್ಬ ರಾಷ್ಟ್ರೀಯ ನಾಯಕ, ರಾಜ್ಯ ನಾಯಕ, ಅಲ್ಪಸಂಖ್ಯಾತರ ಪರಮೋಚ್ಚ ನಾಯಕ ಆತ. ಪರಮೋಚ್ಚ ನಾಯಕ. ಆತನ ಬಗ್ಗೆ ಅವನು ಇವನು ಅಂತ ಹೇಳೋದಲ್ಲ. ಅವರೊಬ್ಬ ಮಂತ್ರಿಯಾಗಿ ಈ ನಮೂನಿ ಲ್ಯಾಂಗ್ವೇಜ್ ಯೂಸ್ ಮಾಡಬಾರ್ದು. ಅವರೊಬ್ಬ ಮಂತ್ರಿನೇ, ಅವರು ಮಂತ್ರಿನೇ. ಆಯಿತು, ಹೈಕಮಾಂಡ್ ಐತಿ, ನೋಡೋಣ ಮಾಡೋಣ ಅಂತ ಹೇಳ್ಬೋದಾಯಿತು. ಹೈಕಮಾಂಡ್ ಯಾರಿಗೆ, ಈಗಲೂ ಈ ಕ್ಷಣಕ್ಕೂ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತೈತಿ ಅವ್ರಿಗೆ ಕೆಲಸ ಕೊಡೋದು ಸಿಗೋದು. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತೈತಿ ಅವ್ರು ಎಲೆಕ್ಷನ್ ನಿಂತ್ಕೊಂತಾರೆ, ಹೌದ್ರಾ? ಈಗಲೂ ನಾವೇನು ಹೇಳ್ತೀವಿ, ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತೈತಿ ಅವರಿಗೆ ನಾವು ನಮಗೆ ಕೊಡಲೇಬೇಕು ಅಂತ ನಮ್ಮ ಹಕ್ಕು, ನಾವು ಬೇಡಿಕೆ ಇಡ್ತಿದ್ವಿ. ಬೇಡಿಕೆ ಹೆಂಗಂದರೆ ನಮ್ಮ ಹಕ್ಕದು. ನಾವು 90,000 ಮತದಾರರಿದ್ದೀವಿ ದಕ್ಷಿಣದಲ್ಲಿ. ದಾವಣಗೆರೆ 1 ಇದ್ದಾಗೂ ಕೆಲಸ ಮಾಡಿದ್ದೀವಿ, ದಾವಣಗೆರೆ 2 ಇದ್ದಾಗೂ ಕೆಲಸ ಮಾಡಿದ್ದೀವಿ. ಆಮೇಲೆ ಜಿಲ್ಲೆ ಒಳಗೆ ನಮಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಆ ಮೆಸೇಜೇ ಬೇರೆದು ಹೋಗತ್ತಿ. AB ಟೀಮ್ ಇದೆ, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ನಾನು ಮತದಾರರಾಗಿ ಹೇಳಲ್ಲ, ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಅನ್ವರುಲ್ಲಾ ಅಂತ ನಾನು ದಕ್ಷಿಣ ವಲಯದಿಂದ ಮಾತಾಡ್ತಾ ಇರೋದು. ಈ ಕ್ಷೇತ್ರಕ್ಕೆ 40 ವರ್ಷದಿಂದ ನಾವು ಕಾಂಗ್ರೆಸ್ಸಿಗೆ ದುಡ್ಕೊಂಡು ಬಂದಿದ್ದೀವಿ. ಆದರೆ ಶಂಕರಪ್ಪರಿಗೂ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಈ ಕ್ಷೇತ್ರದಲ್ಲಿ ಅಹಿಂದ ವರ್ಗದವರು ಮತ್ತು ಮೈನಾರಿಟೀಸ್ ಅವರಿಗೆ ಒಂದು ಟಿಕೆಟು ಕೊಟ್ಟಿಲ್ಲಪ್ಪ. ಯಾಕೆ? ಈ ಸಾರಿ ಎಲ್ಲ ಜನಾಂಗದವರು ಎದ್ದು ಕುಂತಿದ್ದಾರೆ. ಆದರೆ ಮುಸ್ಲಿಮ್ಸ್ 86,000 ಜನಸಂಖ್ಯೆ ಇದ್ದು ಅವರು ಕೇಳ್ತಾ ಇರೋದು ಟಿಕೆಟ್ ತಪ್ಪ. ಅವ್ರಿಗೆ ಒಂದು ಸಾರಿ ಟಿಕೆಟ್ ಕೊಟ್ಟು ಗೆಲ್ಲಿಸಿ ನೋಡಿ, ಈ ಕ್ಷೇತ್ರ ಅಭಿವೃದ್ಧಿ ಯಾವ ಥರ ಮಾಡ್ತೀರಾ, ಯಾವ ಥರ ಮಾಡ್ತೀರಿ ನೋಡಿ. ನಾರ್ತ್ನಾಗೂ ನೋಡಿ, ಸೌತ್ನಾಗೂ ನೋಡಿ. ಈವನ್ ಮಂಡಿಪೇಟೆಯಿಂದ ನೀವು ಶಿವಾನಗರ ತನಕ ಹೋಗಿ ನೋಡಿ, ಬರೇ ಸಿಮೆಂಟ್ ರೋಡ್ ಮಾಡಿದರೆ ಅಲ್ಲ, ಅಭಿವೃದ್ಧಿ ಏನಾಗಿದೆ? ಒಂದು ಕಾಲೇಜ್ ಇಲ್ಲ, ಒಂದು ಹಾಸ್ಪಿಟಲ್ ಇಲ್ಲ. ಏನಾದ್ರು ಎಮರ್ಜೆನ್ಸಿ ಆದರೆ ಎಲ್ಲಿ ಕರ್ಕೊಂಡು ಹೋಗಬೇಕು? ಅಲ್ಲಿ ಕರ್ಕೊಂಡು ಹೋದರೆ ಎಲ್ಲ ಡಾಕ್ಟ್ರುಗಳು ಬ್ಲೇಡ್ ಹಾಕ್ತಾರೆ. ಬಡವರು ಏನು ಮಾಡಬೇಕು ಹೇಳಿ? ಆದ್ದರಿಂದ ಎಲ್ಲ ಇದ್ರಾಗೆ ಒಂದು ಮುಸ್ಲಿಂ ಜನಕ್ಕೆ ಯಾರಿಗಾರೇ ಟಿಕೆಟ್ ಕೊಡಿ, ಟಿಕೆಟ್ ಕೊಟ್ಟು ಬರೀ ಕುಂದ್ರದಲ್ರಿ, ಗೆಲ್ಲಿಸ್ಕೊಂಡು ಹೋಗಬೇಕು. ಮತ್ತು ಒಳಗಡೆ ಬೇರೆ ಕೆಲಸ ಮಾಡಿ ಬರೀ ಚಾಕ್ಲೇಟ್ ಕೊಟ್ಟು ಈ ಥರ ಮಾಡಿ ಮುಸ್ಲಿಮ್ಸಿಗೆ ಕೊಟ್ಟರೆ ಈ ಥರ ಆಗುತ್ತೆ ನೋಡಿ ಅಂತ ತೋರ್ಸಂಗಿದ್ರೆ ದಯವಿಟ್ಟು ನೀವು ಏನು ಮಾಡ್ತೀರಾ ಮಾಡಿ ಅದರದ್ದು ಪರಿಣಾಮ ಸಹ ತಾವು ನೋಡ್ತೀರಾ. ಅಹಿಂದ ವರ್ಗದವ್ರಿಗೆ ಕೊಡಿ, ಬೇರೆ ಯಾರಿಗಾರೇ ಕೊಡಿ, ಮುಸ್ಲಿಮ್ಸಿಗೆ ಇವ್ರಿಗೆ ಅವ್ರಿಗೆ ಅಂತಲ್ಲ, ಮೈನಾರಿಟಿಗೆ ಯಾರಿಗಾರೇ ಕೊಡಿ, ಟಿಕೆಟ್ ಕೊಡಿ. ಒಟ್ಟು ಕಾಂಗ್ರೆಸ್ನಾಗ ಗೆಲ್ಸಿರೋದು ನಮ್ಮ ಕಾಂಗ್ರೆಸ್ ಶಿವಶಂಕರಪ್ಪರಿಗೆ ನಾವು ಗೆಲ್ಸಿರೋದು. ಎಷ್ಟು ಸಲ ಗೆಲ್ತೀವಿ? 4 ಸರ್ತಿ ಗೆಲ್ಸೋದು ಸರ್. ಅವರೇ ಹೇಳಿದ್ರು ನೆಕ್ಸ್ಟ್ ನಾನು ಇದು ಮಾಡ್ರಿ, ನೆಕ್ಸ್ಟ್ ಬಂದಾಗ ನಿಮ್ಗೆ ನಮ್ ಸಪೋರ್ಟ್ ಮಾಡಿ ನಿಮ್ಗೆ ಸೀಟು
ಕೊಡಿಸಿ ನಾವು ಇದು ಮಾಡ್ತೀವಿ ಅಂತೇಳಿ ಎಲ್ಲಿ ಅವ್ರು ಹೋಗೇ ಬಿಟ್ರು ಅವ್ರ ಮಕ್ಕಳು ಉಲ್ಟಾ ಹಾಕ್ತಾರೆ. ಯಾವ ಈ ಸಲ ಟಿಕೆಟ್ ಬೇಕೇ ಬೇಕು ನಿಮಗೆ. ಬೇಕೇ ಬೇಕಂತಾನೆ ನಾವು ಇದು ಟ್ರೈ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ. ಕೊಟ್ಟಿಲ್ಲ ಅಂದ್ರೆ ಏನಾರ ಒಂದ್ ಬೇರೆ ದಾರಿ ಮಾಡ್ಕೊಂತದೆ. ನನ್ನ ಹೆಸರು ಯಾಸ್ಮಿನ್. ವೃತ್ತಿಯಲ್ಲಿ ನಾನು ವಕೀಲರಾಗಿದ್ದೇನೆ. ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರಳಾಗಿದ್ದೇನೆ. ಈ ಬಾರಿ ಬೈ ಎಲೆಕ್ಷನ್ ನಲ್ಲಿ ನನ್ನ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಬೇಕೆನ್ನುವುದೇ ನನ್ನ ಒತ್ತಾಯ. ಒಂದು ವೇಳೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ರೀತಿಯ ಪಾಠವನ್ನು ಅವರಿಗೆ ಕಲಿಸುತ್ತೇನೆ. ನಮ್ಮ ಹೆಸರು ಕಲಿಮುಲ್ಲಾ ಖಾನ್ ಹಾಶ್ಮಿ ಅಂತ. ನಾವು ಇಲ್ಲಿ ದಕ್ಷಿಣ ವಿಧಾನಸೌಧಗೆ ವೋಟರ್ ಆಗಿದ್ದೀವಿ. ನಾವು ಮೇಲಾತ್ ಕಮಿಟಿಗೆ ಸದಸ್ಯರು ಆಗಿದ್ವಿ. 40 ವರ್ಷದಿಂದ ನಾವು ಈ ಸರಿ ಕಾಂಗ್ರೆಸ್ಸಿಗೆ ಗೆಲ್ಲಿಸ್ಕೊಂಡ್ಬಂದು ನಮಗೇನು ಅಭಿವೃದ್ಧಿ ಶೂನ್ಯ ಆಗಿದೆ. ಈ ಸರಿ ನಮಗೆ ಮುಸ್ಲಿಂ ಸಮಾಜದವರಿಗೆ ಅವಕಾಶ ಮಾಡಿ ಕೊಡ್ಬೇಕಂತ ನಮ್ಮ ಮನವಿ ಮಾಡ್ತಾ ಇದೀವಿ ಹೈಕಮಾಂಡಿಗೆ. ಈ ಸರಿ ನಮಗೆ ಟಿಕೆಟ್ ಕೊಡಬೇಕು. ಹಿಂದುಳಿದ ವರ್ಗ ಎಲ್ಲರೂ ಸೇರಿ, ಎಲ್ಲ ಹರಿಜನ್ಸ್ ಅದಾರ, ಎಲ್ಲ ಸಮಾಜದವ್ರು ಸೇರಿ ನಾವೆಲ್ಲ ನಮ್ಮ ಮುಸ್ಲಿಂ ಕಮಿಟಿ ಆಗಲಿ ಇನ್ನೊಂದು ಯಾವುದೋ ಸಮಾಜಕ್ಕೆ ಹಿಂದುಳಿದ ವರ್ಗರಿಗೆ ಟಿಕೆಟ್ ಕೊಡ್ಬೇಕಂತ ನಮ್ಮದು ಬೇಡಿಕೆ. ಅದು ಈ ಸರಿ 40 ವರ್ಷದಿಂದ ನಾವು ಅವ್ರಿಗೆ ಓಟ್ ಕೊಟ್ಟಿವಿ. ಈ ಸರಿ ನಾವು ಕೇಳಾಕತ್ತೀವಿ, ನಮಗೆ ಮಾಡಿಕೊಡ್ಬೇಕಂತ ಮನವಿ ಮಾಡಾಕತ್ತೀವಿ. ಟಿಕೆಟ್ ನಾವು ಮುಂದೆ ಎಲ್ಲರೂ ನಮ್ಮ ಹಿರಿಯರು ಸೇರಿ ಏನು ಅವಕಾಶ ತೀರ್ಮಾನ ತಗೋಬೇಕು, ಪಾಠ ಕಳಿಸ್ಬೇಕನ್ನೋದು ನಾವು ಮುಂದೆ ತೀರ್ಮಾನ ತಗೊಂತೀವಿ. ಪಾರ್ಟಿಯ ಹೈಕಮಾಂಡ್ ಆಗಲಿ ಹಾಗೂ ಪಾರ್ಟಿಯ ನಾಯಕರಾಗ್ಲಿ ಅಕಸ್ಮಾತ್ ಟಿಕೆಟ್ ನಮ್ಮ ನಾಯಕರಿಗೆ ಕೊಟ್ಟಿಲ್ಲ ಅಂದ್ರೆ ನಾವು ಇದೇ ಮುಂಬರುವ ಉಪಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸುತ್ತೇವೆ ಅಂತ ಹೇಳುತ್ತಾ, ಹಾಗೆ ನಮ್ಮ ಸಮಾಜದಲ್ಲಿ 80ರಿಂದ 90 ಸಾವಿರ ಓಟುಗಳಿದ್ದಾವೆ. ನೀವು ಯಾವುದೇ ಕಾರಣಕ್ಕೂ ಈ ಬಾರಿ ನಮ್ಮ ಸಮಾಜದ ನಾಯಕರಿಗೆ ಟಿಕೆಟ್ ತಪ್ಪಬಾರದು.